ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ಕ್ಲೀನಿಂಗ್ ಆಯ್ತಲ್ಲ, ಹಂಗೂ ಕಸ ಹೊಡೆದು ನೆಲ ಒರೆಸ್ಬೇಕು. ಇನ್ನು ನೈಟ್ ಫುಲ್ ಆಗೋದ್ರೆ ಥಂಡಿ ಆಗುತ್ತೆ ತಲೆಗೆ ಸ್ನಾನ ಮಾಡೋಕ್ಕೆ ಅಂತ ಇವಾಗ ಮಾಡ್ಕೊಂಡು ಬಂದೆ. ಕಾಫಿ ಎಲ್ಲ ಕುಡಿದೆ, ನಮ್ಮೆಲ್ಲರಿಗೂ ಮಾಡಿಕೊಟ್ಟೆ. ಅವರು ಕಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗೋರೆ. ಇನ್ನು ನೀವುಗಳು ಹೋದರೆ ಕಟಿಂಗ್ ಮಾಡ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಸ್ನಾನಕ್ಕೆ ಬಿಸಿನೀರು ಹಾಕು ಬಂದು ಸ್ನಾನ ಮಾಡ್ಕೊತೀನಿ, ಕಟಿಂಗ್ ಮಾಡಿಸ್ಕೊಬಿಡ್ತೀನಿ ಅಂತ. ಮೀನು ತಂದ್ಬಿಟ್ಟು ಹೋಗಿದ್ದಾರೆ. ಮೀನು ಇಟ್ಟಿದ್ದಾರೆ ಇಲ್ಲಿ. 5 ರೂಪಾಯಿಗೆ ಕೊತ್ತಂಬರಿ ಪುದೀನ 2 ಸೇರ್ ಥರ ಕೇಳಿದೆ, ತಂದವ್ರೆ. ಇವತ್ತು ಫ್ರಿಜ್ಜು ನೀಟಾಗಿ ಕ್ಲೀನ್ ಮಾಡಿದೆ ಫ್ರೆಂಡ್ಸ್. ಎಷ್ಟು ಖುಷಿ ಆಗ್ತೈತೆ ಅಂದರೆ, ಮೀನು ಸಾರು ಮಾಡೋಣ ಅಂತ ಫ್ರಿಜ್ ಕ್ಲೀನ್ ಮಾಡಲಿಲ್ಲ, ಫೋರ್ಸಲ್ಲಿ ಹೇಳಿದೆ. ಮೀನು ಸಾರು ಮಾಡ್ತೀನಿ ಒಟ್ಟಿನಲ್ಲಿ. ಅವತ್ತಂಗೆ ಯಾವುದೇ ಕಾರಣಕ್ಕೂ ಜಾಸ್ತಿ ಹುಳಿ ಮಾಡೋಕ್ಕೆ ಹೋಗಲ್ಲ, ಒಂದು ಮೀಡಿಯಮಾಗಿ ಹಾಕ್ತೀನಿ. ಫ್ರಿಜ್ ನೋಡೋದಕ್ಕೆ ಖುಷಿ ಆಗುತ್ತೆ. ಈ ಥರ ಎಲ್ಲದೂ ಅಷ್ಟೇ, ಎಲ್ಲ ನೀಟಾಗಿ ನಾವು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬಂದವ್ರಿಗಾಗಲಿ ನಮ್ಮ ಮನಸ್ಸಿಗಾಗಲಿ ತುಂಬ ಖುಷಿ ಆಗುತ್ತೆ. ಏನೂ ಇಟ್ಟಿಲ್ಲ ನಾನು ಹೋಗ್ತಾ ಇರ್ತೀನಲ್ವಾ, ಬರ್ತಾ ಇರ್ತೀನಿ. ಏನಾದರೂ ಬೇಕು ಅಂದರೆ ಇಟ್ಕೊಳ್ಳೋದು. ಬೇಳೆ ಇದ್ದಾವೆ, ಬೇಳೆ ಇಟ್ಬಿಟ್ಟು ಹೋಗ್ತೀನಿ. ಯಾಕಂದರೆ ಬಂದಾಗಲೂ ಆ ಮನೆಯನ್ನು ಖಾಲಿ ಮಾಡ್ತಾಯಿಲ್ಲ. ಬಂದಾಗ ನಮಗೂ ಏನಾದರೂ ಒಂದು ಟೈಮ್ಗೆ 2 ಟೈಮ್ಗೆ ಮಾಡ್ಕೊಳಕ್ಕೆ ಬೇಕಲ್ವ, ಹಾಗಾಗಿ ಏನಾದರೂ ಇಲ್ಲೇ ಇಡ್ತೀನಿ. ಇದೊಂದು ರ್ಯಾಕ್ ತೊಳಿಬೇಕು, ಇನ್ನು ತೊಳೆದಿಲ್ಲ. ಇದನ್ನು ಧೂಳು ಕುಡ್ದೈತೆ, ತೊಳಿಬೇಕು. ನೀವು ನೋಡ್ತಾ ಇರ್ಬೋದು, ಅದೇ ಸ್ವಲ್ಪ ಜಾಸ್ತಿ ಏನು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಪುದೀನ, ಹಾಗೆಯೇ 5 ರೂಪಾಯಿ ಕೊತ್ತಂಬರಿ, 5 ರೂಪಾಯಿ ಪುದೀನ ಅಂದರೆ ಸಾರಿ 5 ರೂಪಾಯಿನಲ್ಲೇ 2 ಸಹ ಸೇರಿ ತಂದಿರೋದು. ಮೊಟ್ಟೆ, ಎಣ್ಣೆ ಬೇರೆ ಇರಲಿಲ್ಲ, ಹಾಗಾಗಿ ಎಣ್ಣೆನೂ ಕೂಡ ತರಿಸ್ದೆ. ಸ್ವಲ್ಪ ಇತ್ತಲ್ವ, ಹಾಗಾಗಿ ಇರಲಿ, ಒಂದು ಅರ್ಧ kg ಎಣ್ಣೆ ಇರಲಿ ಅಂತ ತರಿಸಿದ್ದೆ. ಇನ್ನು ಫಿಶ್ಶು ನೋಡ್ತಾ ಇರ್ಬೋದು, ಕವರಲ್ಲಿ ಫಿಶ್ ಜೊತೆಗೆ ಏನದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇನ್ನು ಇದು ಫಿಶ್ ಕಬಾಬ್ ಫ್ರೈದು ಮಸಾಲೆ ಬರುತ್ತಲ್ಲ ಅದು, ಇಷ್ಟನ್ನು ತರಿಸಿರೋದು. ಅಂದರೆ ಫಿಶ್ಶು ಜಾಸ್ತಿ ತಿನ್ನಿಸಿದಷ್ಟು ಮಕ್ಕಳಿಗೆ ಸ್ವಲ್ಪ ಅವಕ್ಕೆ ಮೈಂಡ್ ಕೂಡ ಓಡುತ್ತೆ ಅನ್ನೋದು ಕಾರಣಕ್ಕೆ ಫಿಶನ್ನು ಜಾಸ್ತಿ ತರಿಸೋದು. ಫ್ರೆಂಡ್ಸ್, ಇನ್ನೊಂದು, ಜಾಸ್ತಿ ಫಿಶನ್ನು ತಿನ್ನಬೇಕು. ಫಿಶ್ ತಲೆ ಮಕ್ಳಿಗೂ ಕೂಡ ತಿನ್ನಿಸ್ಬೇಕು, ಜಾಸ್ತಿ ಮಕ್ಳಿಗೆ ತಿನ್ನಿಸ್ಬೇಕು. ಯಾಕಂದರೆ ಮೈಂಡು ಚೆನ್ನಾಗಿ ರನ್ನಿಂಗ್ ಆಗುತ್ತೆ. ಎಷ್ಟೋ ಜನ ಎಕ್ಸಾಂಪಲ್ ಕೊಟ್ಟವ್ರೆ ಅದನ್ನು. ಮೀನು ಥರ ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ, ಆಮೇಲೆ ಜ್ಞಾಪಕ ಶಕ್ತಿ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಮಕ್ಳಿಗೆ ಜಾಸ್ತಿ ತಿನ್ನಿಸ್ಬೇಕು. ಈ ಸೆಕೆ ಅಲ್ವಾ, ಇಬ್ರಿಗೂ ಒಂದೊಂದು ಬನಿಯನ್ ಹಾಕಿ ಬಿಟ್ಟಿದ್ದೀನಿ. ಆಟ ಆಡ್ಕೊಳ್ತಾ ಇದ್ದಾರೆ. ಅಲ್ಲಿ ಅವನು ತುಂಬಿದ್ದು ಅವನು ಚೆಲ್ಲೋದು, ಇನ್ನೊಬ್ಬ ತುಂಬಿದ್ದು ಇನ್ನೊಬ್ಬ ಚೆಲ್ಲೋದು, ಈ ರೀತಿ ಮಾಡ್ತವ್ರೆ. 24 ಗಂಟೆ ಈ ಮನೆಗೆ ಬಂದಮೇಲೆ 24x7 ಫ್ಯಾನ್ ಓಡ್ತಾನೆ ಇರುತ್ತೆ. ಯಾಕಂದರೆ ನಾವು ಅಲ್ಲಿ ಹಳ್ಳೀಲಿ ನಮ್ಮ ಮನೆ ಹಂಚಿನ ಮನೆ ಅಲ್ವಾ, ಅಲ್ಲಿದ್ದು ಇದು ಚೆನ್ನಾಗಿ ಹೊರಗಡೆ ಎಲ್ಲ ತಂಪಾದ ಗಾಳಿ ಇರುತ್ತೆ. ಹಿಂದೆ ಹಿತ್ಲಿಗೆ ಹೋದಾಗಲೂ ಗಾಳಿ ಚೆನ್ನಾಗಿರುತ್ತೆ ಮರಗಿಡಗಳಿಂದ. ಇವಾಗ ಇಲ್ಲಿಗೆ ಬಂದಮೇಲೆ ಎಲ್ಲ ಸುತ್ತಮುತ್ತಲ ಮನೆಗಳಲ್ಲ, ಬಿಲ್ಡಿಂಗ್ಗಳು, ಒಂಚೂರಾದ್ರೂ ಗಾಳಿ ಬರೋದಿಲ್ಲ. ಈಗಪ್ಪ ಎಷ್ಟು ಸೆಕೆ ಅಂತ ಗೊತ್ತಾ ಫ್ರೆಂಡ್ಸ್, ನಿಜವಾಗ್ಲೂ. ಹಾಲಲ್ಲಿ ರೂಮಲ್ಲಿ ಫುಲ್ಲು ಬಿಸಿ ಗಾಳಿ ಬರುತ್ತೆ ಅಂತ ಹಾಲಲ್ಲೇ 4 ಜನ ಹಾಕ್ಕೊಂಡು ಮಲ್ಕೊತಾ ಇದ್ದೀವಿ. ಹಾಲಲ್ಲಾದರೆ ಬಾಲ್ಕನಿ ಡೋರ್ ತೆಕ್ಕೊತೀವಿ, ಅಲ್ಲಿಂದ ಗಾಳಿ ಬೀಸುತ್ತೆ. ಆಮೇಲೆ ಆ ಫ್ಯಾನು ಹಾಕಿರ್ತೀವಿ, ಹಂಗಾಗಿ ಬಿಸಿ ಗಾಳಿ ಬೀಸೋದಿಲ್ಲ, ಚೆನ್ನಾಗಿ ತಣ್ಣಗಾಗ್ತಾ ಇರುತ್ತೆ. ಹಾಗಾಗಿ ಅಲ್ಲೇ ಮಲ್ಕೊತೀವಿ. ಚಿಂಕು ಹಾಯ್ ಮಾಡು. ಕಾಫಿ ಆಯಿತಾ? ಸಾಕು, ಬಾಯ್ ಹೇಳು. ನಾನು ಕುಂಕುಮ ಇಟ್ಕೊಂಡೆ ಅಂತ ಅಂದ್ಬಿಟ್ಟು ಅವನಿಗೂ ಇಡಬೇಕು. ಒಟ್ನಲ್ಲಿ ಅವನು ದೇವ್ರ ಭಕ್ತ ಜಾಸ್ತಿ. ಅವನು ನಮ್ಮನೆಯವ್ರಿಗೆ ಹಾಗೇನೆ ನಮ್ಮ ಮಾವವ್ರಿಗೆ ಯಾರಿಗೂ ಆ ಥರ ಇರಲಿಲ್ಲ. ಸದ್ಯಕ್ಕೆ ಅವನಿಗೆ ಬಂದೈತೆ. ದೇವರು ಅಂದರೆ ಜಾಸ್ತಿ ಭಕ್ತಿ. ಊರಲ್ಲಿ ಹೆಂಗೆ ಮಾಡ್ತಾನೆ ಅಂದರೆ, ನಮ್ಗೆ ಗೊತ್ತಿಲ್ದಂಗೆ ಚಡ್ಡಿ ಮೇಲೆ, ಮಾಮೂಲಿ ನಾನು ಪ್ಯಾಂಟು ಚಡ್ಡಿನ ಇಟ್ಟಿರ್ತೀನಿಲ್ಲ, ಅದ್ರ ಮೇಲೆ ಟವಲ್ನ ಪಂಚೆ ಥರ ಸುತ್ಕೊಂಡು ಹೊಡೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಹೂವು ತಗೊಂಡು ಬಂದು ಚೋಟಗೊಂದು, ನಮ್ಮ ಅತ್ತೆಗೊಂದು, ನನಗೊಂದು, ಅವನಿಗೊಂದು ಹೂವು ಈಸ್ಕೊಂಡು ಬರ್ತಾನೆ. ಎಲ್ಲರಿಗೂ ಕಿವಿಗೆ ಮುಡಿಸ್ತಾನೆ. ಅವನೇನು ಅಷ್ಟೊಂದು ದೇವ್ರ ಭಕ್ತಿ ಜಾಸ್ತಿ. ಎಷ್ಟು ಸಲ ಅಡ್ಡು ಬೀಳ್ತಾನೆ ಅಂದರೆ ದೇವ್ರಿಗೆ ಸಿಕ್ಕಾಪಟ್ಟೆ ಅಡ್ಡು ಬೀಳ್ತಾನೆ. ಒಂದು ಕಡೆಯಿಂದ ಇವಾಗ ಒಂದ್ಸಲ ಕಸ ಗುಡಿಸ್ತೀನಿ. ಅದು ಪಾತ್ರೆ ಎಲ್ಲನೂ ಬೆಳಕಿಟ್ಟಿದ್ದೀನಲ್ಲ, ಇನ್ನೂ ಜೋಡಿಸಿಲ್ಲ.
ಜೋಡಿಸ್ಬೇಕೀಗ. ಓಕೆ, ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಫಿಶ್ ತೊಳಿತಾ ಹಂಗೆ ನೀರು ಕೂಡ ಖಾಲಿ ಆಯಿತು. ಕೆಳಗಡೆ ಮನೆ ಖಾಲಿ ಆಗಿದೆಯಲ್ಲ, ಹಾಗಾಗಿ ನಾನೇ ಮೋಟ್ರ್ ಆನ್ ಮಾಡ್ಕೋಬೇಕು. ನಾನು ಮೋಟ್ರ್ ಆನ್ ಮಾಡಿ ಕೆಳಗಡೆ ನಾನು ಸುಮ್ಮನೆ ಡೋರ್ ಓಪನ್ ಮಾಡೋದೇ ತಡ, ನಮ್ಮ ಹುಡುಗರು ಇಬ್ಬರು ಬಂದುಬಿಡ್ತಾರೆ. ಹಂಗಾಗಿ ಅವ್ರನ್ನೂ ಕೂಡ ಎತ್ಕೊಂಡೇ ಬಂದಿದ್ದೆ ಏನು ಮೋಟ್ರ್ ಆನ್ ಮಾಡೋದಕ್ಕೆ ಸ್ವಿಚ್ಚನ್ನು. ಒಂಥರ ಗ್ರೌಂಡ್ ಫ್ಲೋರು ಇದ್ರೇ ಒಂಥರ ಚೆಂದ ಅನಿಸುತ್ತೆ ಸಿಟಿ ಸೈಡಲ್ಲಿ. ಇವಾಗ ಏನಾಗುತ್ತೆ ಅಂದರೆ, ಈಗ ನಮಗೆ ಗ್ರೌಂಡ್ ಫ್ಲೋರ್ ಸಿಗ್ತಾ ಇತ್ತು, ಆದರೆ ಈಗ ಬೆಂಗಳೂರಲ್ಲಿರೋ ಅಂಥ ಭಾಗ್ಯ ಇಲ್ಲ. ಹಂಗೆ ಯಾವುದಾದ್ರೂ ಅವಾಗೆಲ್ಲ ಬೆಂಗಳೂರಲ್ಲಿ ಇರಬೇಕು ಅಂದ್ರೂ ಗ್ರೌಂಡ್ ಫ್ಲೋರ್ ಎಲ್ಲಿ ನೋಡಿದ್ರೂ ಸಿಗ್ತಾ ಇರಲಿಲ್ಲ. ಯಾವಾಗಲೂ 3rd ಫ್ಲೋರು 4th ಫ್ಲೋರು ಇಲ್ಲ 2nd ಫ್ಲೋರು ಈ ಥರನೇ ಸಿಗ್ತಾಯಿತ್ತು. ಈ ನಡುವೆ ಇವಾಗ ಗ್ರೌಂಡ್ ಫ್ಲೋರು ಅಂದರೆ ಮನೆಗಳೆಲ್ಲ ಚೆನ್ನಾಗಿದೆ, ಆ ಗ್ರೌಂಡ್ ಫ್ಲೋರಲ್ಲೇ ಸಿಕ್ಕಿದೆ ಅಂದ್ರೂ ಬೆಂಗಳೂರಲ್ಲಿರುವಂಥ ಭಾಗ್ಯ ಇಲ್ಲ. ಇವಾಗ ಊರೇ ಸೆಟ್ಲು. ಊರು ಏನು ಬೆಂಗಳೂರು ಬಿಟ್ಟರೆ ಊರು ಅದೇನು ಅಷ್ಟು ಚೆನ್ನಾಗಿಲ್ಲ ಅನ್ನೋದೇನಿಲ್ಲ. ಊರಲ್ಲಿ 1 ತಿಂಗಳು 2 ತಿಂಗಳು ನೋಡಿ ಸೆಟ್ಟಾಗುತ್ತೆ. ಸೆಟ್ಟಾದಮೇಲೆ ನಿಮಗೆ ಬೆಂಗಳೂರಿಗಿಂತ ಊರೇ ಎಷ್ಟೋ ಚೆನ್ನಾಗಿದೆ, ನೆಮ್ಮದಿಯಾಗಿದ್ದೀವಿ ಅನ್ನೋದನ್ನು ಕೂಡ ನಿಮ್ಮ ಮನಸ್ಸಿಗೆ ಬಂದುಬಿಡುತ್ತೆ. ಹಂಗಾಗಿ ಇಷ್ಟ ಆಗುತ್ತೆ ಊರೇ ನನಗೆ. ಊರಲ್ಲಿ ಇರೋದ್ರಿಂದ ಸ್ವಲ್ಪ ನೆಮ್ಮದಿಯಾಗಿದ್ದೀನಿ ಅಂತಲೇ ಭಾವಿಸ್ಕೊಂಡಿದ್ದೀನಿ ಬೆಂಗಳೂರಿಗಿಂತ. ಬೆಂಗಳೂರಲ್ಲಿ ಅಂದರೆ ಬೆಳಗ್ಗೆ ಎದ್ದೂ ಯಾರೂ ನೋಡ್ಕೊಳ್ಳೋರು ಇರಲ್ವ, ಮಕ್ಕಳನ್ನ ನಾನೇ ಮಾಡ್ಕೋಬೇಕಾ ಎಷ್ಟೊತ್ತಾದ್ರೂ. ಈ ಥರ ಪ್ರಾಬ್ಲಮ್ಸ್ಗಳೆಲ್ಲನೂ ಅಂದರೆ ಫೇಸ್ ಮಾಡಿದ್ದೀನಿ ನಾನು. ಹಾಗಾಗಿ ಸದ್ಯಕ್ಕೆ ಇವಾಗ ನಾನು ಆಲ್ರೆಡಿ ಊರಲ್ಲಿದ್ದೀನಿ. ಊರಲ್ಲಿದ್ದೂ ತುಂಬ ದಿನ ಆಯಿತು, ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿಲ್ಲ, ಎಡಿಟ್ ಮಾಡಿಲ್ಲ ಅಂತ ಅಂದ್ಕೊಂಡು ಇವಾಗ ಮಾಡ್ತಾ ಇರೋದು. ನಾನು ಬೆಂಗಳೂರು ಬಿಟ್ಟು ಬಂದು ಊರಲ್ಲಿ ಆಲ್ರೆಡಿ ಇದ್ದೀನಿ. ಬೆಂಗಳೂರಲ್ಲಿ ಮಾಡ್ಕೊಂಡಿರೋಂಥ ವೀಡಿಯೋಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರೋದು ಇವಾಗ, ಆಯಿತಾ. ಯಾರು ಇವಾಗ ನಾನು ಬೆಂಗಳೂರಲ್ಲಿಲ್ಲ, ಊರಲ್ಲೇ ಇರೋದು, ಸರಿನಾ. ಇನ್ನು ನನಗೆ ಸ್ವಲ್ಪ ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಾಯಿಲ್ಲ. ಇಲ್ಲಿ ಇವಾಗ ಮಳೆ ಬೇರೆ ಡೈಲಿ ಬರ್ತಾ ಇದೆಯಲ್ವ, ಹಂಗಾಗಿ ವಾತಾವರಣ ಸ್ವಲ್ಪ ಚೇಂಜ್ ಆಗಿಬಿಟ್ಟು ಅಂದರೆ ನನಗೆ ಇದು ಏನೋ ಇನ್ಫೆಕ್ಷನ್ ಥರ ಆಗಿಬಿಟ್ಟಿದೆ. ಹಂಗಾಗಿ ಮಾತಾಡೋಕ್ಕಾಗ್ತಾಯಿಲ್ಲ ನನಗೆ, ಅಂದರೆ ಗಂಟಲೆಲ್ಲ ಕಟ್ಕೊಂಡಿದೆ, ಸ್ವಲ್ಪ ಕೋಲ್ಡ್ ಆಗಿದೆ. ಹಂಗಾಗಿ ಇನ್ನು ಫಿಶ್ಶು ಅಷ್ಟೇ, ನಾನು ಒಂದು ಟೈಮು ಹುಳಿ ಜಾಸ್ತಿ ಹಾಕ್ಬಿಟ್ಟಿದ್ನಲ್ವ, ಅದನ್ನು ನೋಡಿಕೊಂಡು ಹುಳಿ ಕಮ್ಮಿ ಆದರೂ ಪರವಾಗಿಲ್ಲ, ನಿಂಬೆಹಣ್ಣು ಹಿಂಡ್ಕೊಂಡು ನಾವು ತಿನ್ಬೋದು ಅಂತ ಅಂದ್ಕೊಂಡು ಹುಳಿ ಕಮ್ಮಿನೇ ಹಾಕಿ ಸಾಂಬಾರನ್ನ ರೆಡಿ ಮಾಡಿದ್ದೀನಿ. ಇವಾಗ ಫಿಶ್ ಎಲ್ಲ ಹಾಕ್ಬಿಟ್ಟು ಇವಾಗ ಸಣ್ಣ ಉರಿಲಿ ಇಟ್ಬಿಟ್ಟು ಸಿಮ್ಮಲ್ಲಿ ಇಡ್ತೀನಿ. ನಾನು ಟ್ರೈಪಾಡ್ ತೊಗೊಂಡೋಗಿರ್ಲಿಲ್ವಲ್ಲ, ಹಾಗಾಗಿ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೆ ವೀಡಿಯೋ ಶೂಟ್ ಮಾಡಿ ಅಂತ ಅಂದ್ಬಿಟ್ಟು ಅವರು ಮಾಡ್ತಾಯಿದ್ರು ವೀಡಿಯೋ ಶೂಟನ್ನ. ಇನ್ನು ಫ್ರಿಜ್ಜಲ್ಲಿ ಅದೇ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀವಲ್ಲ, ಅಂದರೆ ಸ್ವಲ್ಪ ಕಬಾಬ್ಗೋ ಏನಕ್ಕಾದ್ರೂ ಫಿಶ್ ಫ್ರೈಗೋ ಏನೋ ಮಾಡ್ತೀವಿ ಅಂದಾಗ ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಕಲಿಸ್ಬಿಟ್ಟು ಫ್ರೀಝರಲ್ಲಿ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಆಮೇಲೆ ನಾವು ಹಾಕೋದ್ರಿಂದ ಚೆನ್ನಾಗಿ ಫಿಶ್ ಫ್ರೈ ಚೆನ್ನಾಗಾಗುತ್ತೆ ಅಂತ. ಈಗ ನೋಡಿ ಚೆನ್ನಾಗಾಗಿದೆ, ಒಂದು ಅರ್ಧ ಗಂಟೆ ಇಟ್ಟಿದ್ದೆ. ಇವಾಗ ನಾನು ಹಾಗೆಯೇ ಎಣ್ಣೆಗೆ ಹಾಕ್ತೀನಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ನಲ್ವ, ಹಾಗಾಗಿ ಇವಾಗ ಎಣ್ಣೆಗೆ ಎರಡೆರಡೆ ಹಾಕ್ತೀನಿ. ಎಣ್ಣೆ ಆಲ್ರೆಡಿ ಕಾದಿದೆ, ಇವಾಗ ಹಾಕ್ತೀನಿ ನಾನು. ಎಷ್ಟೋ ಅಂದರೆ ಈ ಫಿಶ್ ಹಾಕಿದ ಈ ಕಬಾಬು ಅಂದರೆ ಈ ಚಿಕನ್ ಕಬಾಬು ಮಟನ್ ಕಬಾಬ್ ಹಾಕಿದ್ನ ಎಣ್ಣೆನ ಅಂದರೆ ಕೆಲವರು ಇನ್ನು ಬೇರೆದಕ್ಕೆ ಯೂಸ್ ಮಾಡ್ಕೊತಾರೆ. ಯಾವುದಕ್ಕೆ ಅಂದರೆ ಈ ಚಿಕನ್ ಸಾರು ಮಾಡಬೇಕಾದ್ರೆ ಮಾಮೂಲಿ ಆರ್ಡಿನರಿಯಾಗಿ ಏನು ದೇವರಿಗೆ ಏನು ಮಾಡ್ದಲೇ ಅಥವಾ ಅಂದರೆ ಶುಭ ಕಾರ್ಯಕ್ಕೆ ಮಾಡ್ದಲೇ ಮಾಮೂಲಿ ಡೈಲಿ ಯೂಸ್ ಮಾಡ್ಕೊತೀವಲ್ಲ ಅಡುಗೆ ಊಟ, ಇದಕ್ಕೆ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಚಿಕನ್ ಕಬಾಬ್ ಮಾಡಿರೋ ಎಣ್ಣೆನ. ಈ ಫಿಶ್ಶು ನಾವು ಕರೆದಿರ್ತೀವಲ್ಲ ಈ ಎಣ್ಣೆನ ನಾವು ಯೂಸ್ ಮಾಡೋಕ್ಕಾಗಲ್ಲ ನೋಡಿ, ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ, ಅದರಲ್ಲೇ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ನನಗೂ ಏನು ಇವೆಲ್ಲ ಬರ್ತಾ ಇರಲಿಲ್ಲ, ನಮ್ಮ ಅಮ್ಮನೂ ಮಾಡ್ತಾಯಿದ್ರಲ್ವ ಫಿಶ್ ಫ್ರೈ. ಜಾಸ್ತಿ ಫಿಶ್ ಏನಾದ್ರು ತಂದಾಗ ಈ ರೀತಿ ಸಾಂಬಾರು ಮಾಡೋದಕ್ಕಿಂತನೂ ಸಾಂಬಾರಿಗೆ ಸ್ವಲ್ಪ ತಲೆಗಳು ಹಾಕ್ಬಿಟ್ಟು ಸಾರು ಮಾಡಿ ಆಮೇಲೆ ಈ ಥರ ಫ್ರೈ ಮಾಡೋರು ಎಣ್ಣೆಗೆ ಹಾಕಿ. ಈ ಥರನೇ ಇನ್ನೂ ಚೆನ್ನಾಗಿ ಬರೋದು. ನಾನು ಈ ರೀತಿ ಮಾಡಿದ್ದೀನಿ, ಚೆನ್ನಾಗಿ ನೋಡೋಣ ಟೇಸ್ಟು ಅಂತ ಅಂದ್ಬಿಟ್ಟು ಮಾಡಿದ್ದು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆಯಾ ಫಿಶ್ಶಿಗೆ ಅಂತ. ಇನ್ನೂ ಕೂಡ ಸಾಂಬಾರು ಕೂಡ ರೆಡಿಯಾಗಿತ್ತು. ಈ ಕಡೆ ಇನ್ನೂ ಒಂದೆರಡೆ ಹಾಕ್ತಾಯಿದ್ದೀನಿ ಫ್ರೈಗೆ.
ಹಾಕಿದ್ದನ್ನು ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೀನಿ, ಹುಡುಗ್ರಿಗೆ ತಿನ್ನಿಸ್ರಿ ಅಂತ ಅಂದ್ಬಿಟ್ಟು ಅವ್ರು ತಿನ್ನಿಸ್ತವ್ರೆ. ಎಷ್ಟಾಗುತ್ತೋ ಅಷ್ಟಷ್ಟು ಹಾಕ್ತಾಯಿದ್ದೀನಿ. ಈ ಥರ ಫ್ರೈ ನೋಡಿದಾಗ ಫಿಶ್ ಫ್ರೈ, ಇದ್ರ ಪಕ್ಕಕ್ಕೆ ಈರುಳ್ಳಿ, ಆಮೇಲೆ ಎಂಥದ್ದದು ನಿಂಬೆಹಣ್ಣು ಹಾಕಿ ತಿನ್ನೋದ್ರಿಂದ, ಅಂದರೆ ಹೋಟೆಲ್ ಸ್ಟೈಲಲ್ಲ, ಎಲ್ಲಾದ್ರೂ ನಾವು ಪಾರ್ಸೆಲ್ ತರ್ತೀವಿ ಅಂದಾಗ ಹಂಗೆ ತಾನೇ ಹಾಕ್ಕೊಡೋದು, ಅದಕ್ಕೆ ಹೇಳಿದ್ದು. ಹಾಗೆಯೇ ಇದು ಬಟರ್ ಸ್ಕ್ರ್ಯಾಚು, ಸಾರಿ ಇದು ವೆನಿಲಾ, ಬಟರ್ ಸ್ಕ್ರ್ಯಾಚ್ ತರ್ತಾಯಿದ್ರು ಯಾವಾಗಲೂ, ಇದು ವೆನಿಲಾ ನಮ್ಮ ಮನೆಯವ್ರು ತಂದಿರೋದು. ಇದು ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮು. ಇವಾಗೆಲ್ಲ ಫುಲ್ ಸೆಕೆ ಇತ್ತು ನೋಡಿ ಯಾವಾಗ ಬೆಂಗಳೂರಲ್ಲಿ, ಹಾಗಾಗಿ ಫುಲ್ಲು ಒಂಥರ ನೈಟ್ ಹೊತ್ತು ಊಟ ಮಾಡಾದ್ಮೇಲೆ ಯಾವಾಗಲೂ ಫ್ಯಾನ್ ಆಡ್ತಾರದಲ್ಲ, ಸೆಕೆ ಅಂದರೆ ಸಖತ್ತು ಸೆಕೆ, ಮನೆ ಒಳಗಡೆ ಇರೋಕ್ಕೆ ಆಗ್ತಾಯಿರಲಿಲ್ಲ. ಆ ಟೈಮಲ್ಲಿ ಅಂದರೆ ಆವಾಗ ಸ್ವಲ್ಪ ಆಫರ್ ಇರುತ್ತಲ್ಲ, 200 ರೂಪಾಯಿದೇನೋ, 70 ರೂಪಾಯಿನೋ 100 ರೂಪಾಯಿನೋ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮು. ಆಮೇಲೆ ಅದು ಡೈರಿ ಡೇದು ಅವ್ರದ್ದು ಐಸ್ ಕ್ರೀಮ್ ತಂದಿದ್ರು. ಅದನ್ನು ಎಲ್ಲರಿಗೂ ಬೌಲ್ಗೆ ಹಾಕ್ಕೊಟ್ಬಿಟ್ಟು ತಿಂದು, ಒಂದು ಸಲ ತಂದರೆ ಒಂದು 100 ರೂಪೀಸ್ದು 2 ದಿನ ಆಗೋದು, ಆ ಥರ ಫ್ರಿಜ್ಜಲ್ಲಿ ಇಕ್ತಾಯಿದ್ವಿ. ಹಾಗೆಯೇ ಇದು ಮಾರ್ನಿಂಗು ರಾತ್ರಿ ಫಿಶ್ಶು ಅದೆಲ್ಲ ತಿಂದಾದ್ಮೇಲೆ ಇನ್ನೂ ಬಾಯಾರಿಕೆ ಜಾಸ್ತಿ ಆಗ್ತಾ ಇರುತ್ತಲ್ಲ, ಆವಾಗ ಐಸ್ ಕ್ರೀಮ್ ತಿಂತಾಯಿದ್ದಿದ್ದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಎಲ್ಲ ಸ್ಟೆಪ್ಸ್ ಎಲ್ಲ ನೀಟಾಗಿ ಮೇಲಿಂದನೂ ತೊಳೆದಿದ್ದೀನಿ, ಟೆರೆಸ್ ಮೇಲಿಂದನೂ ಕೂಡ ತೊಳೆದು, ಅಲ್ಲಿ ಕೆಳಗಡೆ ಗ್ರೌಂಡ್ವರೆಗೂ ತೊಳೆದು, ಸಿಂಪಲ್ಲಾಗಿ ಚಿಕ್ಕದಾಗಿ ಒಂದು ರಂಗೋಲಿ ಬಿಟ್ಟು ರೆಡಿ ಮಾಡಿದ್ದೆ. ಯಾಕಂದರೆ ಮನೆ ನಾವು 3 ದಿನ ಬಿಟ್ಟು ಹೋದ್ರೂ ಅಂದರೆ ಯಾರೂ ಇಲ್ದಲೆ ಮನೇಲಿ ಯಾರೂ ತಿರುಗಾಡ್ದಲೇ 3 ದಿನ ಬಾಗ್ಲು ಹಾಕ್ಕೊಂಡು ಹೋದರೆ ನಮಗೆ ಎಷ್ಟು ಗಲೀಜಿದೆ ಅನ್ನಂಗೆ ಕಾಣುತ್ತೆ. ಧೂಳೆಲ್ಲ ಬಂದು ನಿಂತಿರುತ್ತೆ, ಕಾಲಿಗೆ ಅಂಟಿಸ್ತಾ ಇರುತ್ತೆ ನೆಲ ಎಲ್ಲನೂ. ಹಂಗಾಗಿ ನಾನು 1-2 ತಿಂಗಳು ಬಿಟ್ಟು ಹೋದರೆ ಈ ಥರ ಆಗೇ ಆಗುತ್ತೆ ಅಲ್ವ. ಹಂಗಾಗಿ ನೋಡ್ತಾ ಇರ್ಬೋದು, ಫುಲ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಹಾಗೆಯೇ ಬೆಳಗ್ಗೆ ಟಿಫನ್ಗೆ ಪುರಿ ಉಸ್ಲಿ ಮಾಡಿದ್ದೆ. ಇವಾಗ ನಾನು ತಿಂತಾಯಿದ್ದೀನಿ, ಮಕ್ಳಿಗೂ ಕೂಡ ತಿನ್ನಿಸ್ತಾಯಿದ್ದೀನಿ. ಅಂದರೆ ಎದ್ದಿರೋದು ಲೇಟು, ಹಂಗಾಗಿ ಎದ್ದ ತಕ್ಷಣ ತಿನ್ನಿಸ್ತಾಯಿದ್ದೀನಿ. ಇನ್ನೂ ಹಾಸಿಗೆಗಳು ಎತ್ತಿಲ್ಲ. ನಮ್ಮ ದೊಡ್ಡವನು ಚಿಕ್ಕವನು ಸ್ವಲ್ಪ ರಾತ್ರಿ ಮಲ್ಗೋದು ಲೇಟು, ಬೆಳಗ್ಗೆ ಎದ್ದೇಳೋದು ಲೇಟ್ ಅಲ್ವಾ. ಹಂಗಾಗಿ ಒಂದು 9 ಗಂಟೆ ತನಕನೂ ಮಲ್ಕೊತಾರೆ. ಬೆಂಗಳೂರಲ್ಲಿ ಇದ್ಬಿಟ್ರೆ 9 ಗಂಟೆವರೆಗೂ ಮಲ್ಕೊತಾರೆ. ಹಂಗಾಗಿ ಇವಾಗ ತಿನ್ನಿಸ್ತಾಯಿದ್ದೀನಿ. ನಮ್ಮ ಮನೆಯವ್ರು ಹೋದ್ರಲ್ವಾ, ತಿಂದ್ಕೊಂಡು ಹಂಗೇ ಒಟ್ಟಿಗೆ ತಿನ್ನಿಸ್ಬಿಟ್ಟು ಆಮೇಲೆ ಹಾಸಿಗೆಗಳೆಲ್ಲ ಎತ್ಬಿಟ್ಟು ಕಸ ಹೊಡೆದು ನೆಲ ಒರೆಸೋಣ ಅಂತ ಬಟ್ಟೆಗಳೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಬಟ್ಟೆಗಳೆಲ್ಲ ವಾಶ್ ಆಗಿ ಎಲ್ಲ ಡ್ರೈ ಆಗೋ ಅಷ್ಟರೊಳಗಡೆ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಬರ್ಬೋದಲ್ವ ಅಂತ ಅಂದ್ಬಿಟ್ಟು ನಾನು ಒಂದೊಂದು ಸಲ ಕ್ವಿಕ್ ವಾಷಿಗೆ ಹಾಕ್ತೀನಿ 30 ಮಿನಿಟ್ಸಿಗೆ, ಇಲ್ಲಾಂದರೆ ಡೆಲಿಕೇಟ್ಗೆ ಹಾಕ್ತೀನಿ. ಈ ಥರ 37 ನಿಮಿಷ, 40 ನಿಮಿಷ, 30 ನಿಮಿಷ, ಇಲ್ಲ 57 ಅಂದರೆ 1 ಅವರ್ಗೆ. ಈ ರೀತಿ ನನ್ನ ಬಟ್ಟೆಗಳಂದರೆ ಜಾಸ್ತಿ ಏನು ಕೊಳೆ ಆಗಿದೆಯೋ ಇಲ್ವೋ ಅವನ್ನೆಲ್ಲ ನೋಡ್ತೀನಿ. ನಮ್ಮ ಮನೆಯವ್ರ ಬಟ್ಟೆ ಆದರೆ ನಾನೇನಾದರೂ ತಿಂಗ್ಳಿಗೆ ಒಂದು ಸತಿನೋ 2 ತಿಂಗ್ಳಿಗೆ ಒಂದು ಸತಿನೋ ಬಂದಾಗ ಆ ಪ್ಯಾಂಟು ಶರ್ಟು ಅವೆಲ್ಲನೂ ಏನಾಗಿರುತ್ತೆ ಅಂದರೆ ಸಿಕ್ಕಾಪಟ್ಟೆ ಅಂದರೆ ಸಖತ್ತು ಕೊಳೆ ಆಗಿರುತ್ತೆ. ಒಂದೊಂದು ವಾರನೂ ಇಟ್ಕೊಂಡು ಹೋಗಿರ್ತಾರೆ ಆ ಥರ ಶರ್ಟು ಪ್ಯಾಂಟ್ಗಳು. ಸಿಕ್ಕಾಪಟ್ಟೆ ಗಲೀಜಾಗ್ಬಿಡ್ತವೆ. ಅದು ತೊಳಿದಲೇ ಸಿಕ್ಕಾಪಟ್ಟೆ ಅದು ಕೊಳೆ ಎಲ್ಲ ಹಂಗೆ ನಿಂತ್ಕೊಂಡು ಹೋಗ್ತಾನೆ ಇರಲ್ಲ. ಆವಾಗ ಏನು ಮಾಡ್ತೀನಿ, 1 ಅವರು ವಾಶಿಗೆ ಹಾಕ್ಬಿಟ್ಟು ಇನ್ನೊಂದು ಜಾಲ್ಸೋದಕ್ಕೆ 15 ಮಿನಿಟ್ಸ್ ಬರುತ್ತಲ್ಲ ಜಾಲಿಸಿ ಡ್ರೈ ಆಗೋದಕ್ಕೆ, ಆವಾಗ ಮತ್ತೆ 1 ಅವರ್ ಆದಮೇಲೆ 15 ಮಿನಿಟ್ಸಿಗೆ ವಾಶ್ ಆಗೋದಕ್ಕೆ ಮತ್ತೆ ಹಾಕ್ತೀನಿ. ಆವಾಗ ನೀಟಾಗಿ ಬಟ್ಟೆಗಳೆಲ್ಲ ಜಾಲಿಸಿರುತ್ತಲ್ವ, ಆವಾಗ ಒಣಗಾಕ್ಬೋದು. ನೀರು ಕೂಡ ಎಲ್ಲನೂ ಡ್ರೈ ಆಗಿರುತ್ತೆ. ಇನ್ನು ಇವಾಗ ನಾನು ಈ ಥರ ಸರ್ಫ್ ಎಕ್ಸೆಲ್ದು 10 ರೂಪೀಸ್ದು ಲಿಕ್ವಿಡ್ ಬರುತ್ತಲ್ಲ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನಾವು ಸರ್ಪಿನ ಪೌಡರು, ಸೋಪಿನ ಪುಡಿ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೋಬೋದು. ಮಧ್ಯದಲ್ಲಿ ಕಂಫರ್ಟು ಕೂಡ ಹಾಕ್ಕೋಬೋದು. ಈ ಫ್ರಂಟ್ ಲೋಡು ಟಾಪ್ ಲೋಡ್ ಲಿಕ್ವಿಡ್ ಬರುತ್ತಲ್ಲ ಇದೇ ತುಂಬ ಬಟ್ಟೆಗಳೆಲ್ಲ ಘಮ 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 ಅಂತ ಇರುತ್ತೆ. ಹಂಗಾಗಿ ಕಂಫರ್ಟ್ ಏನು ಇವಾಗ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ ನಾನು. ಜಸ್ಟ್ ಇದು ಮಾತ್ರನೇ, ಲಿಕ್ವಿಡ್ ಮಾತ್ರನೇ ಹಾಕ್ತೀನಿ. ನಾನು ಫುಲ್ಲು ಡೈರೆಕ್ಟ್ ಎಲ್ಲ ಕೊಟ್ಬಿಟ್ಟಿದ್ದೀನಿ. ಆ ಪೈಪೆಲ್ಲ ನಾನು ತೆಗಿಯೋದಕ್ಕೆ ಹೋಗೋದಿಲ್ಲ. ಮಾಮೂಲಿ ಡೈರೆಕ್ಟ್ ಹಂಗೆ ಇಟ್ಬಿಟ್ಟಿದ್ದೀನಿ. ಡೋರೆಲ್ಲ ಹಾಕೋದು ತೆಗಿಯೋದೆಲ್ಲ ಮಾಡ್ಬೋದಲ್ಲ, ಹಾಗಾಗಿ ನಾನಿವಾಗ 37 ನಿಮಿಷಕ್ಕೆ ಇಲ್ಲಾಂದರೆ 47 ನಿಮಿಷ, ನಾನು ಜಾಸ್ತಿ 30 ಕ್ವಿಕ್ ವಾಶಿಗೆ ಹಾಕೋದು.
ಇವತ್ತು ಒಂದು ಮೀಡಿಯಮ್ಮಾಗಿ ಆಗಿತ್ತು ಅಷ್ಟೇ. ಹಾಗಾಗಿ 37 ನಿಮಿಷಕ್ಕೆ ಇಟ್ಟಿದ್ದೀನಿ. 37 ನಿಮಿಷಕ್ಕಿಟ್ಟರೆ 37 ನಿಮಿಷ ಆದಮೇಲೆ ಅದೇನಾಗುತ್ತೆ, ಸೈರನ್ ಆಗುತ್ತೆ, ಅಂದರೆ ಮ್ಯೂಸಿಕ್ ಬರುತ್ತೆ. ಅದಾದ ನಂತರ ಮತ್ತೆ ನಾನು ರೈನ್ಸ್ ಪ್ಲಸ್ ಸ್ಪಿನ್ ಅಂತ ಇದೆಯಲ್ಲ ಅದಕ್ಕೆ ಹಾಕ್ತೀನಿ. ಅಂದರೆ ಅದು 15 ನಿಮಿಷ ತಗೊಳುತ್ತೆ ಜಾಲಿಸಿ ಮತ್ತು ಡ್ರೈ ಆಗೋದಕ್ಕೆ. ಇವಾಗ ವಾಶ್ ಆಗ್ತದೆ, ನೀರೆಲ್ಲ ಒಳಗಡೆ ಎಳ್ಕೊತಾ ಇದೆಯಲ್ವ, ಹಂಗಾಗಿ. ವಾಷಿಂಗ್ ಮಿಷಿನು ವಾಶ್ರೂಮಲ್ಲೇ ಇದೆಯಲ್ಲ ಫ್ರೆಂಡ್ಸ್, ಹಂಗಾಗಿ ಸ್ವಲ್ಪ ನೀರೆಲ್ಲನೂ ಕರೆ ಹಂಗಂಗೆ ಉಳ್ಕೊಂಬಿಟ್ಟಿದೆ. ಇದನ್ನೆಲ್ಲನೂ ಒಂದಿನ ಎಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ಉಜ್ಜಿ ಎಲ್ಲ ಮಾಡಿ ಸದ್ಯಕ್ಕೆ ಹಂಗಿರಲಿ. ಮನೆ ಇವಾಗ ಸದ್ಯಕ್ಕೆ ಈಗಲೇ ಖಾಲಿ ಮಾಡ್ತಾ ಇಲ್ಲ. ಮಾಮೂಲಿ ಮನೇಲಿ ಇದ್ದಾರೆ ನಮ್ಮ ಮನೆಯವರು, ಹಂಗಾಗಿ ನಮ್ಮ ಮನೆಯವರು ಜಾಸ್ತಿ ಏನು ಮನೇಲಿ ಇರೋದಕ್ಕೆ ಹೋಗೋದಿಲ್ಲ. ಅವ್ರದ್ದು ಡ್ಯೂಟಿ ಅದು ಇದು ಅಂತ ಇರುತ್ತಲ್ಲ, ಹಾಗಾಗಿ. ನೋಡಿ, ಬಟ್ಟೆ ವಾಶ್ ಆಗೋದಕ್ಕೆ ಮುಂಚೆನೇ ಈ ರೀತಿ ಎಲ್ಲನೂ ನೆಲ ಎಲ್ಲ ಗುಡಿಸ್ಬಿಟ್ಟು ಎಲ್ಲ ಒರೆಸಿದ್ದೀನಿ. ಬಟ್ಟೆಗಳೆಲ್ಲನೂ ಎತ್ಕೊಂಬಂದಿದ್ದೀನಿ. ಮುಂಚೆನೇ ತೊಳೆದಾಕಿದ್ನಲ್ಲ ಆ ಬಟ್ಟೆಗಳು, ಅವನ್ನೆಲ್ಲನೂ ಕೂಡ ಮಡ್ಚಿಡಬೇಕು. ಇವಾಗ ಇವನ್ನ ತೊಗೊಂಡೋಗಿ ಹಾರಾಕ್ಬಿಟ್ಟು ಇನ್ನು ಅವನ್ನ ಮಡ್ಚಬೇಕಲ್ವ, ಹಂಗಾಗಿ ಮಡ್ಚಬೇಕು, ಎತ್ತಿಕ್ಕಿದ್ದೀನಿ. ನೋಡಿ, ಬಟ್ಟೆ ಇದು ನೆಲ ಎಲ್ಲ ನೀಟಾಗಿ ಗುಡಿಸ್ಬಿಟ್ಟು ಒರೆಸಿದ್ದೀನಿ. ಒರೆಸಿದ್ರೇ ಒಂಥರ ನೆಮ್ಮದಿ, ಇಲ್ಲ ಅಂತ ಅಂದರೆ ಅಂಟಿಸ್ತಾ ಇರುತ್ತೆ. ಇಲ್ಲೂ ಕೂಡ ತೊಳೆದಿದ್ದೀನಿ, ಆಚೆ ಫ್ರಿಜ್ಜೆಲ್ಲ ನೀಟಾಗಿ ತೊಳೆದಿದ್ನಲ್ಲ, ಹಾಗೆಯೇ ಕೂದಲಿಗೂ ಕೂಡ ಚೆನ್ನಾಗಿ ಎಣ್ಣೆ ಮೆತ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆಯೇ ಫ್ರೆಂಡ್ಸ್, ಇನ್ನೊಂದು ನನಗೆ ಆರ್ಟಿಫಿಷಿಯಲ್ ಅಂದರೆ ಗ್ಯಾರಂಟಿ ಚೈನು ಯೂಸ್ ಮಾಡಿ ಒಂಥರ ಕಡಿತ ಯಾವಾಗಲೂ ಬರ್ತಾಯಿತ್ತು. ಅದಕ್ಕೆ ಇದು ಬಂದು ಕರಿಮಣೆ ಇವಾಗ ಪೋಣಿಸ್ಕೊಂಡಿರೋದಲ್ಲ. ನಾನು ಚೋಟು ಬಾಣ್ತನದಲ್ಲಿ ಇದ್ನಲ್ಲ, ಆವಾಗ ನಮ್ಮಮ್ಮ, ನಾನು, ನಮ್ಮ ಅಕ್ಕ ಎಲ್ಲ ಕೂತ್ಕೊಂಡು ಪೋಣಿಸಿದ್ವಿ. ಇವಾಗ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆವಾಗ ಮಾಡಿದ್ದು ಇವಾಗ ಹಾಕ್ಕೊಂಡಿದ್ದೀನಿ. ಫುಲ್ಲೆಲ್ಲ ಒಂಥರ ಕಡಿತ ಅಂದರೆ ಸಿಕ್ಕಾಪಟ್ಟೆ ಕಡಿತ, ಆರ್ಟಿಫಿಷಿಯಲ್ ಆಗೋದೇ ಇಲ್ಲ. ಸದ್ಯಕ್ಕೆ ಇವಾಗ ಇದನ್ನು ಹಾಕ್ಕೊಂಡಿದ್ದೀನಿ. ಎಲ್ಲಾದರೂ ಫಂಕ್ಷನ್ಗೋ, ನೆಂಟರು ಮನೆಗೋ, ರಿಲೇಟಿವ್ಸ್ ಮನೆಗೋ ಹೋಗ್ಬೇಕಾದ್ರೆ ಯಾವುದಾದ್ರೂ ಒಂದು ಹಾಕ್ಕೊಂಡು ಹೋಗೋದು ಅಷ್ಟೇ. 1 ಗ್ರಾಮು ಅಥವಾ 2 ಗ್ರಾಮ್ ಗುಂಡು ತಗೋಬೇಕು ಅಂತ ಇದ್ದೀನಿ. ಸ್ಯಾಲ್ರಿ ಆದಂಗೆ ತೊಗೊಳ್ಳೋದು, ಈಗಲೇನು ತೊಗೊಳಕ್ಕೆ ಹೋಗಲ್ಲ. ಹಾಗೆಯೇ ಫುಲ್ಲೆಲ್ಲ ಇಲ್ಲೂ ಕೂಡ ಎಲ್ಲ ಕ್ಲೀನ್ ಆಯಿತು, ನೋಡ್ತಾ ಇರ್ಬೋದು. ಪಾತ್ರೆ ಎಲ್ಲ ತೊಳೆದು ಹಾಗೆಯೇ ಹಾಲು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಸಂಜೆ ಮೇಲೆ ಒಂದೊಂದು ಗ್ಲಾಸು ಅವ್ರಿಗೂ ಮಕ್ಳಿಗೆ ಹಾಲು ಕೊಟ್ಬಿಟ್ರೆ ಇಲ್ಲಿಗೆ ನನ್ನ ಇವತ್ತಿನ ರೋಟೀನು ಮುಗೀತಂಗೆ. ಇವತ್ತಿನ ವ್ಲಾಗು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತೀನಿ. ಇನ್ನು ಡೈಲಿ ರೋಟೀನ್ನ ಶೇರ್ ಮಾಡಿ ಅಂತ ಕೇಳ್ತಾ ಇರ್ತೀರ. ನನಗೂ ಹಾಕಬೇಕು ಅಂತ ಆಸೆ ಇರುತ್ತೆ. ಈ ಕೆಲಸ ಒತ್ತಡಗಳು ಅವೆಲ್ಲನೂ ಇರ್ತಾವಲ್ಲ, ಹಂಗಾಗಿ ಯಾವತ್ತು ಫ್ರೀ ಆಗ್ತೀನೋ ಮಾಡಲೇಬೇಕು, ನಾನು ಇವತ್ತು ಅಪ್ಲೋಡ್ ಮಾಡಲೇಬೇಕು ಅಂತ ಕೂತ್ಕೊಂಡ್ರೆ ಮಾಡೇ ಬಿಡ್ತೀನಿ. ಯಾರನ್ನೇನು ನನ್ನ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆದರೆ ಏನಾಗುತ್ತೆ ಅಂದರೆ ಒಂದೊಂದ್ಸಲಿ ಈ ಮಕ್ಕಳು ಟೆನ್ಷನ್ನಿಗೆ ಅಥವಾ ಬೇರೆ ಏನೋ ಕೆಲಸಗಳು ಬಂದಿರುತ್ತೆ, ಅದಾದರೆ ಸಾಕಪ್ಪ ಅನ್ನೋ ಥರ ಇರುತ್ತೆ. ಇಂಥ ಟೈಮ್ಗಳಲ್ಲಿ ಏನಾಗುತ್ತೆ, ಅಯ್ಯೋ ಬಿಡು ಅತ್ತಾಗ ಮಾಡಿದ್ರಾಯ್ತು, ನಾಳೆನೋ ನಾಡಿದ್ದು ಅಪ್ಲೋಡ್ ಮಾಡಿದ್ರಾಯ್ತು, ಈ ಥರ ನೆಗ್ಲೆಕ್ಟ್ ಆಗಿಬಿಡ್ತೀನಿ. ಆ ಥರ ಆಗಿಬಿಡುತ್ತೆ. ಹಂಗಾಗಿ ಇನ್ನು ಮುಂದೆನಾದರೂ ನಾನು ಮಾಡಲೇಬೇಕು, ಇವತ್ತು ಅಪ್ಲೋಡ್ ಮಾಡಲೇಬೇಕು, ಇಲ್ಲಾಂದರೆ ನನಗೆ ಸಬ್ಸ್ಕ್ರೈಬರ್ಸು ಬೈತಾರೆ ಅನ್ನೋ ಕಾನ್ಫಿಡೆಂಟ್ ಇಟ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ಬೋದು. ನೋಡೋಣ, ಮಾಡ್ತೀನಿ ಅಂತ ನಾಳೆಯಿಂದ ಅಲ್ಲ, ಇವತ್ತಿಂದನೇ ಬಣ್ಣ ತೊಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ಆಯಿತಾ. ಇದ್ರ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಬ್ಲಾಗು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇದು ತುಂಬ ದಿನದ ವಿಡಿಯೋ, ಹಂಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.